ಹಾಯ್ ಹಲೋ, ನಾನು ನಿಮ್ಮ ಬಸವರಾಜ್ ನಾಯ್ಕ್. ಈಗ MTS ಎಕ್ಸಾಮ್ ಸ್ಟಾರ್ಟ್ ಆಗೈತಿ. ಎಲ್ಲರೂ MTS ಎಕ್ಸಾಮ್ ಬರ್ಯಾಕ್ ಹೊಂಟಿರಿ. ಬರ್ಯಾಕ್ ಹೋಗಕ್ಕಿಂತ ಮೊದಲ ಈ ಒಂದು ವಿಡಿಯೋ ನೋಡ್ಕೊಂಡು ಹೋಗ್ರಿ. ಯಾಕಂದ್ರೆ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಕೈತಿ. ಯಾಕಂದ್ರೆ ನಾನು 4ನೇ ತಾರೀಕು ಎಕ್ಸಾಮ್ ಬರ್ದು ಬಂದನು. MTS ಎಕ್ಸಾಮ್ ಹೆಂಗೈತಿ, ಏನೇನು ಇರ್ತೈತಿ ಎಕ್ಸಾಮ್ ಒಳಗೆ ಎಲ್ಲ ಒಂದು ಇನ್ಫಾರ್ಮೇಶನ್ ಈ ವಿಡಿಯೋದಾಗ ನಿಮಗೆ ಕೊಡ್ತಾನು ನೋಡ್ರಿ. ಈಗ MTS ಎಕ್ಸಾಮ್ ಬರ್ಯಾಕ್ ಹೋಗಿರಿ. ಹೋಗ್ಕೂಡ್ಲೆ ಏನೇನ ಅಲ್ಲೂ 4 ಪಾರ್ಟ್ ಇರ್ತಾವೆ. ನೀವು ಎಲ್ಲರೂ ಆಲ್ಮೋಸ್ಟ್ ನೋಡ್ಕೊಂಡಿರ್ತೀರಿ. ಭಾಳ ಜನ ವಿಡಿಯೋ ಮಾಡಿದಾರೆ ಯೂಟ್ಯೂಬ್ ಒಳಗೆ, ನೋಡಿರ್ತೀರಿ. ಅಂದ್ರೆ ಈ MTS ಎಕ್ಸಾಮ್ ಒಳಗೆ 4 ಪಾರ್ಟ್ ಇರ್ತಾವ. ಒಂದನೇದು ಮ್ಯಾಥ್ಸ, ರೀಸನಿಂಗ, GK, ಇಂಗ್ಲೀಷ್ ಗ್ರಾಮರ್ ಅಂತೇಳಿ 4 ಪಾರ್ಟ್ ಇರ್ತಾವೆ. ಈ 4 ಪಾರ್ಟ್ನ ಏನ್ ಮಾಡಿದಾರೆ, ಅವ್ರ 2 ಸೆಷನ್ ಆಗಿ ಡಿವೈಡ್ ಮಾಡಿದಾರೆ. ಈಗ 1ನೇ ಸೆಷನ್ ಒಳಗೆ ಏನಿರ್ತೈತಿ, ಮ್ಯಾಥ್ಸ್ ಮತ್ತು ರೀಸನಿಂಗ್ ಇರ್ತೈತಿ. ಇಲ್ಲಿ 1ನೇ ಸೆಷನ್ ಮ್ಯಾಥ್ಸ್ ರೀಸನಿಂಗ್ 20 ಕ್ವಶನ್, ಅಂದ್ರೆ ಟೋಟಲ್ 40 ಕ್ವಶನ್ ಇರ್ತಾವು. 40 ಕ್ವಶನ್ ಅಂದ್ರೆ ಒಂದು ಕ್ವಶನ್ಗೆ 3 ಮಾರ್ಕ್ಸ್. ಟೋಟಲ್ 40 ಕ್ವಶನ್ 120 ಮಾರ್ಕ್ಸ್. ಮತ್ತು ಇಲ್ಲಿ ಯಾವುದೇ ನೆಗೆಟಿವ್ ಇರಂಗಿಲ್ಲ. ಮತ್ತು ಟೈಮ್ ಎಷ್ಟು ಇರ್ತೈತಿ ಅಂದ್ರೆ 45 ಮಿನಿಟ್ಸ್ ಟೈಮ್ ಇರ್ತೈತಿ. ಮತ್ತು ಯಾವುದೇ ನೆಗೆಟಿವ್ ಇರಂಗಿಲ್ಲ. ಹಂಗೆ ನಿಮ್ಗೆ ಏನಿರ್ತೈತಿ ಅಂದ್ರೆ ಇದು ಎಲಿಜಿಬಲ್ ಅಷ್ಟೇ. ಇದು ಫಸ್ಟ್ ಸೆಷನ್ ಇದು ಯಾವುದೇ ಮೆರಿಟ್ ಕನ್ಸಿಡರ್ ಆಗಂಗಿಲ್ಲ. ಇನ್ನು ಸೆಕೆಂಡ್ ಸೆಷನ್ಗೆ ಬಂದ್ರೆ ಏನಿರ್ತೈತಿ, ಇಲ್ಲಿ GK ಮತ್ತು ಇಂಗ್ಲೀಷ್ ಗ್ರಾಮರ್ ಇರ್ತೈತಿ. GK 25 ಕ್ವಶನ್, ಇಂಗ್ಲೀಷ್ ಗ್ರಾಮರ್ 25 ಕ್ವಶನ್, ಟೋಟಲ್ 50 ಕ್ವಶನ್. ಇಲ್ಲೂ ಒಂದು ಕ್ವಶನ್ಗೆ 3 ಮಾರ್ಕ್ಸ್, ಅಂದ್ರೆ 50 ಕ್ವಶನ್ 150 ಮಾರ್ಕ್ಸ್. ಇಲ್ಲಿ ನೆಗೆಟಿವ್ ಇರ್ತೈತಿ. 1 ಕ್ವಶನ್ ರಾಂಗ್ ಆದ್ರೆ 1 ಮಾರ್ಕ್ ನೆಗೆಟಿವ್ ಇರ್ತೈತಿ. ಅದಕ್ಕಾಗಿ ನೀವು ಭಾಳ ಅಂದ್ರೆ ಕೇರ್ಫುಲ್ಲಿ ಆನ್ಸರ್ ಮಾಡಬೇಕು. ಯಾಕಂದ್ರೆ ಇದು ಮೆರಿಟ್ ಕನ್ಸಿಡರ್ ಆಕೈತಿ. ಸೆಕೆಂಡ್ ಸೆಷನ್ ಮೆರಿಟ್ ಕನ್ಸಿಡರ್ ಆಕೈತಿ. ಅದಕ್ಕಾಗಿ ಭಾಳ ಕೇರ್ಫುಲ್ಲಿಂದ ಆನ್ಸರ್ ಮಾಡ್ರಿ. ಮತ್ತು ಇಲ್ಲೂ ಕೂಡ ನಿಮಗೆ 45 ಮಿನಿಟ್ ಟೈಮ್ ಇರ್ತೈತಿ. ಬಟ್ ಸೆಕೆಂಡ್ ಸೆಷನ್ ಭಾಳ ಅಬ್ಸರ್ವ್ದಿಂದ ಆನ್ಸರ್ ಮಾಡ್ಬೇಕು. ನೀವು ಎಷ್ಟು ನಿಮಗೆ ಬರ್ತಾವ ಅವನ್ನಷ್ಟ ಆನ್ಸರ್ ಮಾಡ್ರಿ. ಸ್ವಲ್ಪ ಡೌಟ್ ಇದ್ದು ಅಷ್ಟೇ ಆನ್ಸರ್ ಮಾಡ್ತಾರೆ ಮಾಡ್ರಿ. ಬಟ್ ನಿಮಗೆ ಏನೋ ಒಂದು ಸ್ವಲ್ಪ ಗೊತ್ತಿಲ್ಲ ಅಂದ್ರೆ ಅವ್ನ ಆನ್ಸರ್ ಮಾಡಕ್ ಹೋಗ್ಬೇಡ್ರಿ. ಯಾಕಂದ್ರೆ ಇಲ್ಲಿ 1 ಕ್ವಶನ್ ರಾಂಗ್ ಆದ್ರೆ 1 ಮಾರ್ಕ್ ನೆಗೆಟಿವ್ ಐತಿ. ಅದಕ್ಕಾಗಿ ನೋಡ್ಕೊರಿ. ಇದು ಸೆಕೆಂಡ್ ಸೆಷನ್ ಮೆರಿಟ್ ಕನ್ಸಿಡರ್ ಆಕೈತಿ. ಮತ್ತಿನ್ನ ನಿಮ್ದು ಎಕ್ಸಾಮ್ ಮುಗಿದೈತಿ. ಎಕ್ಸಾಮ್ ಮುಗಿದ 6 ವಾರಗಳ ನಂತರ ಫಿಸಿಕಲ್ ಅಂತೇಳಿ ನೋಟಿಫಿಕೇಶನ್ದಾಗ ಕೊಟ್ಟಿದಾರ. ಈ ಫಿಸಿಕಲ್ ಅಂತ ಡೆಡ್ ಈಜಿ ಇರ್ತೈತಿ. ಯಾಕಂದ್ರೆ ಈ ಫಿಸಿಕಲ್ ಏನು ಓಡೋದ ಜಿಗುದ ಏನೂ ಇಲ್ಲ, ಜಸ್ಟ್ ವಾಕಿಂಗ್ ಮಾಡೋದೈತಿ. ಯಾವ ಥರ ಫಿಸಿಕಲ್ ಇರ್ತೈತಿ ಅನ್ನೋದ ನಿಮಗೆ ಈ ವಿಡಿಯೋದಾಗ ಹೇಳ್ತೀನಿ ನೋಡ್ರಿ. ಈಗ ಮೇಲ್ಗೆ ಅಂದ್ರೆ ಪುರುಷರಿಗೆ ಯಾವ ಥರ ಫಿಸಿಕಲ್ ಇರ್ತೈತಿ ಅಂದ್ರೆ 1600 ಮೀಟರ್ 15 ನಿಮಿಷ ಒಳಗೆ, 1600 ಮೀಟರ್ನ 15 ನಿಮಿಷ ಒಳಗೆ ಇವರ ವಾಕಿಂಗ್ ಮಾಡಬೇಕು. ಹಂಗೆ ಇವ್ರಿಗೆ ಮತ್ತು ಹೈಟ್ ಎಷ್ಟು ಇರ್ತೈತಿ ಅಂದ್ರೆ ಹೈಟ್ 157.5 ಇರ್ತೈತಿ. ಮತ್ತು ಚೆಸ್ಟ್ ಎಷ್ಟು ಇರ್ತೈತಿ ಅಂದ್ರೆ ಈಗ ಎಕ್ಸ್ಪ್ಯಾಂಡ್ ಮಾಡಿದಾಗ 81 ಸೆಂಟಿಮೀಟರ್ ಬರ್ಬೇಕು. ಮತ್ತು 5 ಎಕ್ಸ್ಪ್ಯಾಂಡ್ ಆಗಿರ್ಬೇಕು ಅಂತೇಳಿ ಕೊಟ್ಟದಾರ ನೋಟಿಫಿಕೇಶನ್ ಒಳಗೆ. ಹಂಗೆ ಈಗ ಮಹಿಳೆಯರಿಗೆ ಏನೇನು ಇರ್ತೈತಿ ಫಿಸಿಕಲ್, ಇವ್ರಿಗೆ 1 ಕಿಲೋಮೀಟರ್ ವಾಕಿಂಗ್ ಇರ್ತೈತಿ. 1 ಕಿಲೋಮೀಟರ್ನ 20 ನಿಮಿಷ ಒಳಗೆ ವಾಕ್ ಮಾಡ್ಬೇಕು ಇವರ. ಮತ್ತು ಇವ್ರದ್ದು ಹೈಟ್ 152 ಇರಬೇಕು. ಮತ್ತು 48 kg ಇರ್ಬೇಕಂತ ಕೊಟ್ಟಿದ್ದಾರೆ. ಫಿಸಿಕಲ್ ಆಯಿತು. ನೆಕ್ಸ್ಟ್ ಈಗ MTS ಜಾಬ್ ಬಗ್ಗೆ ನಿಮಗೊಂದು ಸ್ವಲ್ಪ ಇನ್ಫಾರ್ಮೇಶನ್ ಕೊಡ್ತೀನಿ. MTS ಜಾಬ್ ಅಂದ್ರೆ ಈಗ ಆಫೀಸ್ ಒಳಗೆ ವರ್ಕ್ ಮಾಡೋದು ಬರ್ತೈತಿ. ಅಂದ್ರೆ ಯಾವ ಥರ ಜಾಬ್ ಇರೈತಿ, ಇಲ್ಲಿ ವರ್ಕ್ ಏನೇನು ಮಾಡಬೇಕು ಅಂತೇಳಿ ಎಲ್ಲ ಫುಲ್ ಇನ್ಫಾರ್ಮೇಶನ್ ಕೊಡ್ತೀನಿ. ಹವಾಲ್ದಾರ್ ಇದ್ದವ್ರು ಏನು ವರ್ಕ್ ಮಾಡಬೇಕು, MTS ಹಂಗೆ ಅವ್ರು ಏನು ಮಾಡಬೇಕು ಅಂತೇಳಿ ಎಲ್ಲ ಇನ್ಫಾರ್ಮೇಶನ್ ಕೊಡ್ತೀನಿ. ಇದ್ರೊಳಗೆ ನಿಮಗೆ CBN ಮತ್ತು CBIC ಅಂತೇಳಿ 2 ಬರ್ತಾವೆ. ಈಗ ನೋಡ್ರಿ MTS ಅಂದ್ರೆ ಈಗ ಏನೇನು ನೀವು ವರ್ಕ್ ಮಾಡ್ಬೇಕು ಅನ್ನೋದ ಇಲ್ಲಿ ಹೇಳ್ತ ನೋಡ್ರಿ. ಕ್ಯಾರಿಯಿಂಗ್ ಫೈಲ್ ಫ್ರಾಮ್ 1 ಸೆಕ್ಷನ್ ಟು ಅನದರ್ ಸೆಕ್ಷನ್. ಅಂದ್ರೆ ಇಲ್ಲಿ ನೀವು ಏನು ಮಾಡೋದಿರ್ತೈತಿ, ಫೈಲ್ಗಳು ಇರ್ತಾವೆ ಆಫೀಸ್ ಒಳಗೆ. ಅಂದ್ರೆ ಇದು ಆ್ಯಕ್ಚುಲಿ ಪ್ಯೂನ್ ವರ್ಕ್ ಇದ್ದಂಗನ. ಆ ಫೈಲ್ಗಳು ಒಂದು ಕಡೆಯಿಂದ ಒಂದು ಕಡೆ ಹೋಗಿ ಕೊಡೋದು, ಮತ್ತು ಅವ್ನ ಫೈಲ್ಗಳು ತೊಗೊಂಬರೋದು, ಹಿಂಗೆ ವರ್ಕ್ ಇರ್ತೈತಿ. ಆಫೀಸ್ ಕ್ಲೀನ್ ಮಾಡೋದು, ಎಲ್ಲ ಮೇಂಟೈನ್ ಮಾಡ್ಕೊತಿರೋದು ಇದು ಇರ್ತೈತಿ. ಮತ್ತು ಡೆಲಿವರಿಂಗ್ ಲೆಟರ್ಸ್ ಆ್ಯಂಡ್ ಡಾಕ್ಯುಮೆಂಟ್ ಮತ್ತು ಲೆಟರ್ಗಳನ್ನ ಓದ್ಕೊಡೋದು, ತರೋದು ಇರ್ತೈತಿ. ಮತ್ತು ಫೋಟೋ ಹೊಡಿದ, ಪ್ರಿಂಟ್ ಮಾಡೋದ, ಸ್ಕ್ಯಾನಿಂಗ್ ಮಾಡೋದ, ಇಂಥದ್ದು ವರ್ಕ್ ಇರ್ತೈತಿ. ಮತ್ತು ಹೆಲ್ಪಿಂಗ್ ಆಫೀಸರ್ಸ್ ಆ್ಯಂಡ್ ಸ್ಟಾಫ್ ಇನ್ ಡೈಲಿ ಆಫೀಸರ್ಗೆ ಹೆಲ್ಪ್. MTS ಜಾಬ್ ಒಳಗೆ CBIC ಮತ್ತು CBN ಅಂತ ಬರ್ತೈತಿ. ಈಗ CBIC ಅಂದ್ರೆ ಏನು ನೋಡೋಣ ನಾವು, ಸೆಂಟ್ರಲ್ ಬೋರ್ಡ್ ಆಫ್ ಇಂಡೈರೆಕ್ಟ್ ಟ್ಯಾಕ್ಸಸ್ ಆ್ಯಂಡ್ ಕಸ್ಟಮ್ಸ್. ಇದು CBIC ಫುಲ್ ಫಾರ್ಮ್. ಮತ್ತು ಇವ್ರದ್ದು ಏನೇನು ಕೆಲಸ ಇರ್ತೈತಿ ಅಂದ್ರೆ ಅಂದ್ರೆ GST ಸಂಗ್ರಹಣೆ ಮಾಡ್ತಾರೋ. GST ಸಂಗ್ರಹಣೆ ಅಂದ್ರೆ ಸರಕು ಮತ್ತು ಸೇವಾ ತೆರಿಗೆಗಳ ಸಂಗ್ರಹಣೆ ಮಾಡ್ತಾರೋ. ಮತ್ತು ಆಮದು ರಫ್ತು ತೆರಿಗೆಯನ್ನು ಹಾಕ್ತಾರೋ. ಮತ್ತು ತೆರಿಗೆ ವಂಚನೆಯನ್ನು ತಡಿತಾರೋ. ಹಂಗೆ ಸ್ಮಗ್ಲಿಂಗ್ ಅಕ್ರಮ ಸಾಗಾಣಿಕೆ ಏನಾರ ಮಾಡ್ತಿದ್ರು ಅದನ್ನು ತಡಿತಾರೋ. ನೆಕ್ಸ್ಟ್ ದೇಶಾದ್ಯಂತ GST ಮತ್ತು ಕಸ್ಟಮ್ ಕಚೇರಿಗಳ ನಿರ್ವಹಣೆ ಮಾಡ್ತಾರೋ. CBN ಅಂದ್ರೆ ಸೆಂಟ್ರಲ್ ಬ್ಯೂರೋ ಆಫ್ ನಾರ್ಕೋಟಿಕ್ಸ್, ಕೇಂದ್ರ ಮಾದಕ ವಸ್ತು ನಿಯಂತ್ರಣ ಬ್ಯೂರೋ ಅಂತ ಕರೀತಾರೆ. ಹಣಕಾಸು ಸಚಿವಾಲಯದ ಅಡಿಯಲ್ಲಿ ಕೆಲಸ ಬರ್ತೈತಿ. ಇದ್ರದ್ದು ಏನೇನು ಕೆಲಸ ಅಂದ್ರೆ ಮಾದಕ ವಸ್ತುಗಳ ಅಂದ್ರೆ ಡ್ರಗ್ಸ್ ಅಥವಾ ಏನಾರ ಇರ್ತಾವಲ್ಲ ಅಂಥವನ್ನ ನಿಯಂತ್ರಣ ಮಾಡ್ತಾರೋ.
ಅಕ್ರಮ ಡ್ರಗ್ಸ್ ಸಾಗಾಣಿಕೆಯನ್ನು ತಡೆಗಟ್ತಾರೋ, ಹಂಗ ಕಾನೂನುಬದ್ಧ ಅಫೀಮ್ ಬೆಳವಣಿಗೆ ಯಾರ ಅಫೀಮ್ ಬೆಳಿತಿರ್ತಾರಲ್ಲ ಅವ್ರದ್ದು ಅದನ್ನ ತಡೆಗಟ್ತಾರೋ, ಹಂಗ ಮತ್ತು ಪೊಲೀಸ್ ಮತ್ತು ಇತರ ಏಜೆನ್ಸಿಗಳ ಜೊತೆ ಕೆಲಸ ಮಾಡ್ತಾರೆ ಅಂತ ಹೇಳ್ಬೋದು.